ಲೈಫಲ್ಲಿ ಖುಷಿಯಾಗಿರಬೇಕು ಅಂತ ಯಾರು ಅನ್ಕೊಳ್ಳೋದಿಲ್ಲ. ಎಲ್ಲರೂ ಅವರವರ ಲೈಫಲ್ಲಿ ನಾನು ಬ್ಯಾಲೆನ್ಸ್ಡ್ ಆಗಿರಬೇಕು, ಖುಷಿಯಾಗಿರಬೇಕು, ಅದೆಂತಹ ಪರಿಸ್ಥಿತಿ ಬಂದರೂ ಈಸಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ದಿನಗಳು ಕಳೆದಂಗೆಲ್ಲ ನಮ್ಮ ಜೀವನವನ್ನು, ಸೋಷಿಯಲ್ ಲೈಫನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಪ್ರತಿದಿನ ಹೊಸ ಪ್ರಾಬ್ಲಮ್ಸ್ಗಳು ಬರ್ತವೆ. ಪ್ರತಿದಿನ ಇನ್ನೂ ಒಂದು ಹೊಸದನ್ನು ಯೋಚನೆ ಮಾಡ್ತಾ ಇರ್ತೀವಿ. ಈ ಜಂಜಾಟಗಳ ನಡುವೆ ಖುಷಿಯನ್ನೇ ಮರೆತು ಬಿಟ್ಟಿರ್ತೀವಿ. ಸೊ ಅವರ ಒಂದು ಬ್ಯೂಸಿ ಲೈಫಲ್ಲಿ ಖುಷಿಯನ್ನು ಮರೆತಿರೋರಿಗೋಸ್ಕರ ಈ ವಿಡಿಯೋ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಅಂದರೆ, ನಿಮಗೆ ಇಷ್ಟವಾದಂತಹ ಕೆಲಸವನ್ನೇ ಮಾಡಿ. ತೋರಿಕೆಯ ಕೆಲಸ ಬೇಡವೇ ಬೇಡ. ಅದು ಬಿಸ್ನೆಸ್ ಆಗಿರಲಿ, ಓದೋದಾಗಿರಲಿ, ಅದೇನೇ ಆಗಿರಲಿ. ಬೇರೆಯವ್ರು ಮಾಡ್ತಿದ್ದಾರೆ ಅಂತ ಅವರನ್ನು ನೋಡಿ ಮಾಡಬೇಡಿ. ಯಾಕಂತಂದರೆ ಸ್ವಲ್ಪ ದಿನಗಳ ನಂತರ ಆ ಕೆಲಸ ನಿಮಗೆ ಬೋರಿಂಗ್ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮಜಾ ಬರೋದಿಲ್ಲ. ಸೊ ನಿಮಗೆ ಬೇಕಾದ ಅಥವಾ ನಿಮಗೆ ಇಷ್ಟವಾದಂತಹ ಕೆಲಸವನ್ನು ಫೋಕಸ್ ಮಾಡಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದರಲ್ಲಿ ನಿಮಗೆ ಇನ್ನಷ್ಟು ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ. ಯಾವುದಿಷ್ಟನೋ ಅದನ್ನು ಕಲಿಬೇಕಾಗತ್ತೆ, ಓದಬೇಕಾಗತ್ತೆ. ನಿಮಗಿಷ್ಟವಾದಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಇದರಿಂದ ಲಾಂಗ್ ಟರ್ಮಲ್ಲಿ ನೀವು ಲೈಫಲ್ಲಿ ಖುಷಿಯಾಗಿರಬಹುದು. ನಂಬರ್ 2, ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ. ಏನು ಗೊತ್ತಾ, ಈ ಪ್ರಪಂಚದಲ್ಲಿ ಕರ್ಮ ಅನ್ನೋದೊಂದಿದೆ ರೀ. ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ದು ಮಾಡಿದ್ರೆ ಖಂಡಿತವಾಗ್ಲೂ ಕೆಟ್ಟದ್ದಾಗತ್ತೆ. ಸೊ ಇನ್ನೊಬ್ಬರಿಗೆ ನೀವು ಒಳ್ಳೆಯದನ್ನು ಬಯಸ್ತಿದ್ದೀರಾ ಅಂತ ಅಂದರೆ ಜನ ನಿಮಗೂ ಕೂಡ ಒಳ್ಳೆಯದನ್ನು ಬಯಸ್ತಾರೆ. ನಿಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮಗೆ ಸಾಥ್ ಕೊಡ್ತಾರೆ. ಇದರಿಂದ ದುಃಖದ ಸಮಯದಲ್ಲಿ ನೀವು ಖುಷಿಯಾಗಿರಬಹುದು. ನಂಬರ್ 3, ನಿಮ್ಮ ಜೀವನದಲ್ಲಿ ಯಾರೋ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ, ಅಂಥವರನ್ನು ಸಾಧ್ಯವಾದಷ್ಟು ಕ್ಷಮಿಸಿ. ಇನ್ಫ್ಯಾಕ್ಟ್ ಏನಾದರೂ ತಿಳಿದೇ ತಪ್ಪಾಗಿದ್ದರೆ ನಿಮ್ಮಿಂದ, ನೀವು ಕೂಡ ಅವರು ನನಗೆ ಅವ್ನು ಕ್ಷಮಿಸಬೇಕಾಗಿತ್ತು ಅಂತ ಯೋಚಿಸ್ತೀರಾ ಅಲ್ವಾ? ಹಾಗೇನೆ ಅವರನ್ನು ಕೂಡ ಕ್ಷಮಿಸಿ. ಇದರಿಂದ ನಿಮ್ಮ ಮನಸ್ಸು ನಿರಾಳ ಆಗುತ್ತೆ. ಕ್ಷಮಿಸೋರಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳ್ತಾರೆ ಅಲ್ವಾ? ಸೊ ಲೈಫಲ್ಲಿ ಖುಷಿಯಾಗಿರಬೇಕು ಅಂತ ಅಂದರೆ ಸಿಂಪಲ್ಲಾಗಿ ಯೋಚಿಸಿ ನೋಡ್ರಿ. ನಿಮಗಿರೋದಕ್ಕೆ ಒಂದು ಮನೆ ಆದರೂ ಇದೆ, ತುಂಬ ಜನರಿಗೆ ಅದು ಕೂಡ ಇಲ್ಲ. ಎಷ್ಟೋ ಜನ ದೇವಸ್ಥಾನದಲ್ಲಿ, ಎಷ್ಟೋ ಜನ ರಸ್ತೆ ಪಕ್ಕದಲ್ಲಿ ತಮ್ಮ ರಾತ್ರಿಯನ್ನು ಕಳೀತಾರೆ. ಸೊ ಖುಷಿಯಾಗಿರಿ. ನೀವು ಅಟ್ಲೀಸ್ಟ್ ದಿನ 3 ಹೊತ್ತು 2 ಹೊತ್ತು ಊಟ ಮಾಡ್ತೀರಾ. ಎಷ್ಟೋ ಜನ ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ ರೀ, ಒಂದು ಹೊತ್ತು ಊಟ ಮಾಡೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರನಾದರೂ ಖುಷಿಯಾಗಿರಿ. ನಿಮ್ಮ ಹತ್ರ ಉಟ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಂದು ಒಳ್ಳೆ ಬಟ್ಟೆನಾದರೂ ಇದೆ ರೀ. ಎಷ್ಟೋ ಜನಕ್ಕೆ ಅದು ಕೂಡ ಇರಲ್ಲ. ಅದನ್ನು ಪಡ್ಕೊಳ್ಬೇಕು ಅಂತಂದರೆ ಅವರು ಹಗಲು ರಾತ್ರಿ ಕಷ್ಟಪಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಖುಷಿಯಾಗಿರಿ. ನಿಮ್ಮವರು ಅಂತ ನಿಮ್ಮ ಜೊತೆ ಜನ ಇದ್ದಾರೆ, ನಿಮ್ಮನ್ನು ಮಾತಾಡ್ಸೋದಕ್ಕೆ, ನಿಮ್ಮನ್ನು ಕೇರ್ ಮಾಡೋದಕ್ಕೆ, ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ. ಎಷ್ಟೋ ಜನ ವರ್ಷಾನುಗಟ್ಟಲೆ ಒಂಟಿಯಾಗಿ ಬದುಕ್ತಾನೆ ಇದ್ದಾರೆ ರೀ ಅಲ್ವಾ? ಸೊ ಎಲ್ಲರ ಜೊತೆ ಸಿಕ್ಕಾಗ ಮಾತಾಡಿಕೊಂಡು, ಸಹಾಯ ಮಾಡಿಕೊಂಡು, ಇನ್ನೊಬ್ಬರಿಗೆ ಆಸರೆಯಾಗಿ ಬದುಕುವ ಪ್ರಯತ್ನವನ್ನು ಮಾಡಿ. ಯಾವಾಗಲೂ ನಿಮ್ಮನ್ನು ನೀವು ನಂಬಿ, ದೇವರನ್ನು ನಂಬಿ, ಅಥವಾ ನೀವು ಯಾವ ಎನರ್ಜಿಯನ್ನು ನಂಬ್ತೀರಾ ಆ ಎನರ್ಜಿಯ ಮೇಲೆ ವಿಶ್ವಾಸ ಇಡಿ. ಆ್ಯಂಡ್ ನಿಮ್ಮ ಕೆಲಸ ನೀವು ಮನಸ್ಫೂರ್ತಿಯಾಗಿ ಮಾಡ್ತಾ ಇರಿ. ಪ್ರತಿ ಚಿಕ್ಕ ಅಚೀವ್ಮೆಂಟ್ಗಳನ್ನು ಎಂಜಾಯ್ ಮಾಡಿ ಮತ್ತು ಒಂದು ದೊಡ್ಡ ಸಾಧನೆಯ ಶಿಖರಕ್ಕೆ ತಲುಪಿ ಅಂತ ಹೇಳ್ತಾ, ಲೈಫ್ ಚೇಂಜಿಂಗ್ ಮಾತುಗಳಿಗಾಗಿ ನೀವು ಕೂಕು FM ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದು ಒಂದು ಭಾರತದ ಅತಿ ದೊಡ್ಡ ಆಡಿಯೋ ಪ್ಲಾಟ್ಫಾರ್ಮು. ಇದರಲ್ಲಿ ಅನೇಕ ಬುಕ್ ಸಮರೀಸ್ಗಳಿದ್ದಾವೆ, ಮೋಟಿವೇಶ್ನಲ್ ಸ್ಟೋರೀಸ್ಗಳಿದ್ದಾವೆ ಮತ್ತು ಚಾಣಕ್ಯ, ಸ್ವಾಮಿ ವಿವೇಕಾನಂದ, ಅಬ್ದುಲ್ ಕಲಾಂ ಅವರ ಅದ್ಭುತ ಜೀವನ ಚರಿತ್ರೆಗಳನ್ನು ಅಥವಾ ಅವರು ಆಡಿದಂತಹ ಮಾತುಗಳನ್ನು ನೀವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಕೇಳ್ಬೋದು. ಅದು ನಮ್ಮ ನೆಚ್ಚಿನ ಭಾಷೆ ಕನ್ನಡದಲ್ಲಿ. ಸೊ ಕೂಕು FM ಅನ್ನು ಡೌನ್ಲೋಡ್ ಮಾಡಿ ಕೇವಲ 199 ರೂಪಾಯಿಗಳು ಒಂದು ವರ್ಷಕ್ಕೆ. 50% ಆಫರ್ಗಾಗಿ eSmile 50 ಅನ್ನುವಂತಹ ಕೋಡನ್ನು ಬಳಸೋದು ಮರಿಬೇಡಿ. ಅಪ್ಲಿಕೇಶನ್ದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.